ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಜಾಸ್ಮಿನ್ ಡಿಸೋಜಾ. ವಯಸ್ಸಾಗಿದೆ, ಯೋಗ ಮಾಡೋಕ್ಕಾಗಲ್ಲ. ಯೋಗ ಮಾಡೋಕ್ಕೆ ಆಸೆ ಇದೆ, ಆದರೆ ಕೆಳಕೂರಕ್ಕಾಗಲ್ಲ. ಅಯ್ಯೋ, ಯೋಗನ ಈ ವಯಸ್ಸಲ್ಲ ಅಂತ ಕೇಳ್ತೀರಾ? ಹೌದು, ಈ ವಯಸ್ಸಲ್ಲಿ ಜಾಸ್ತಿ ಯೋಗ ಬೇಕು. ಯಾಕಂದರೆ ವಯಸ್ಸು ಆಗ್ತಾ ಆಗ್ತಾ ಗಂಟು ನೋವು, ಮಸಲ್ ಪೇನ್, ಮಸಲ್ ಸ್ಟಿಫ್ನೆಸ್ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಯೋಗ ಮಾಡೋದ್ರಿಂದ ನಮ್ಮ ಗಂಟು ಹಾಗೂ ಮಸಲ್ಸ್ ಇದೆರಡು ಹೆಲ್ದಿ ಹಾಗೂ ಫ್ಲೆಕ್ಸಿಬಲ್ ಆಗಿರುತ್ತೆ. ಕೆಳಕೂರಕ್ಕಾಗಿಲ್ಲ ಅಂದ್ರೇನು? ಚೇರ್ ಮೇಲೆ ಕೂತ್ಕೊಂಡು ಯೋಗ ಮಾಡ್ಬೋದಲ್ವಾ? ಹಾಗಾದರೆ ಇವತ್ತು ಚೇರ್ ಮೇಲೆ ಕೂತ್ಕೊಂಡು ಹೇಗೆ ಯೋಗಾಭ್ಯಾಸ ಮಾಡೋದಂತ ನೋಡೋಣ. ಮನೇಲಿ ಹಿರಿಯರಿದ್ರೆ, ನಿಮ್ಮ ತಾಯಿ, ತಂದೆ, ಅಜ್ಜ, ತಾತ, ಅತ್ತೆ, ಮಾವ ಇವರಿದ್ರೆ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ವಿಡಿಯೋ ಮುಂದೆ ಕೂರಿಸಿ. ಯಾಕಂದರೆ ಇವತ್ತು ನಾವೆಲ್ಲ ಸೇರಿ ಚೇರ್ ಯೋಗಾಭ್ಯಾಸ ಮಾಡೋಣ. ಇವತ್ತು ಈ ವಿಡಿಯೋ ನೋಡ್ತಾ ನೀವು ಕೂಡ ನನ್ನ ಜೊತೆ ಅಭ್ಯಾಸ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಏನೇನು ಕಾಮನ್ ಆಗಿ ಮಿಸ್ಟೇಕ್ಸ್ ಮಾಡ್ತೀವಿ, ಅದನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಈಗ ವಿಡಿಯೋ ನೋಡಿ ಆಮೇಲೆ ಅಭ್ಯಾಸ ಮಾಡ್ತೀವಿ ಅಂದರೆ ತುಂಬ ಎಕ್ಸಸೈಸಸ್ ಅರ್ಧಂಬರ್ಧ ಮರ್ತೋಗಿರುತ್ತೆ. ಹಾಗೂ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಮಾಡೋದ್ರಿಂದ ಎಲ್ಲ ಜಾಯಿಂಟ್ಸ್ಗೆ, ಎಲ್ಲ ಮಸಲ್ಸ್ಗೂ ಕೂಡ ಎಕ್ಸಸೈಸ್ ಸಿಗುತ್ತೆ. ಯೋಗ ಅಭ್ಯಾಸ ಮಾಡಬೇಕಾದ್ರೆ ಮೇಯ್ನಾಗಿ ಚೇರ್ ತೊಗೊಳ್ಬೇಕು. ಅದು ಚೇರ್ ಆರ್ಮ್ರೆಸ್ಟ್ ಇಲ್ಲ ಅಂದರೆ ತುಂಬ ಕನ್ವೀನಿಯೆಂಟ್ ಆಗುತ್ತೆ. ಯಾಕಂದರೆ ಸೈಡ್ವರ್ಡ್ ಅಥವಾ ಬ್ಯಾಕ್ ಸ್ಟ್ರೆಚ್ ಕೊಡಬೇಕಾದ್ರೆ ಏನಾದರೂ ಹ್ಯಾಂಡ್ ರೆಸ್ಟ್ ಅಥವಾ ಆರ್ಮ್ ರೆಸ್ಟ್ ಇದ್ದರೆ ಸರಿಯಾಗಿ ಬೆಂಡ್ ಆಗೋಕ್ಕಾಗಲ್ಲ. ಈ ಯೋಗಾಭ್ಯಾಸ ನೀವು ಯಾವ ಟೈಮಲ್ಲೂ ಮಾಡ್ಬೋದು, ಆದರೆ ಊಟ ಆಗಿ ಅರ್ಧ ಗಂಟೆ ಆದಮೇಲೆ ಮಾಡಿದ್ರೆ ಒಳ್ಳೆಯದು. ಇವತ್ತಿನ ಈ ಯೋಗಾಭ್ಯಾಸದಲ್ಲಿ ತುಂಬ ಸ್ಟ್ರೆಚಸ್ ಇಲ್ಲದೆ ಇರೋ ಕಾರಣ ನೀವು ಮನೇಲಿ ಯಾವ ಬಟ್ಟೆ ಹಾಕಿದ್ದೀರಾ ಅದೇ ಬಟ್ಟೆಯಲ್ಲಿ ಈ ಯೋಗಾಭ್ಯಾಸ ಮಾಡ್ಬೋದು. ಈ ಯೋಗಾಭ್ಯಾಸನ ದಿನದಲ್ಲಿ ಯಾವ ಟೈಮಲ್ಲೂ ಮಾಡ್ಬೋದು, ಬಟ್ ಊಟ ಆಗಿ ಅರ್ಧ ಗಂಟೆ ಆದಮೇಲೆ ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೂ ಈ ಯೋಗಾಭ್ಯಾಸ ಆಗಿ ಸ್ನಾನ, ಊಟ, ನಿದ್ದೆ ಇದು ಅರ್ಧ ಗಂಟೆ ಆದಮೇಲೆ ಮಾಡಿ. ಇಮಿಡಿಯೇಟ್ ಆಗಿ ಮಾಡೋದು ಒಳ್ಳೆಯದಲ್ಲ. ಇವತ್ತಿನ ಯೋಗಾಭ್ಯಾಸದಲ್ಲಿ ತಲೆಯಿಂದ ಕಾಲ್ವರೆಗೂ ಎಲ್ಲ ಗಂಟೆಗೆ, ಮಸಲ್ಸ್ಗೆ ಯಾವ್ಯಾವ ಯೋಗಾಭ್ಯಾಸ ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ ಕುತ್ತಿಗೆ ಎಕ್ಸಸೈಸ್ ಅಥವಾ ನೆಕ್ ಮೂವ್ಮೆಂಟ್ಸ್. ಫಸ್ಟ್ ನೆಕ್ ಎಕ್ಸಸೈಸ್, ನೆಕ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್. ಒಂದು ರೌಂಡ್ ಡೆಮಾನ್ಸ್ಟ್ರೇಷನ್ ನೋಡಿ ಏನೇನು ಕಾಮನ್ ಮಿಸ್ಟೇಕ್ಸ್ ಮಾಡ್ತೀರಾ ಅಂತ ನೋಡಿ ಆಮೇಲೆ ನನ್ನ ಜೊತೆ ನೀವು ಒಟ್ಟಿಗೆ ಅಭ್ಯಾಸ ಮಾಡ್ಬೋದು. ಉಸಿರು ತಗೊಳ್ತಾ ನಿಧಾನವಾಗಿ ತಲೆನ ಮೇಲಕ್ಕೆತ್ತಿ ಮುಂದೆ ಸ್ಟ್ರೆಚ್ ಕೊಡಿ. ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಗಲ್ಲನ ಎದೆ ಭಾಗಕ್ಕೆ ಟಚ್ ಮಾಡಿ. ಮತ್ತೆ ನೋಡಿ, ಉಸಿರು ತಗೊಳ್ತಾ ಮೇಲೆ, ದೃಷ್ಟಿ ಸೀಲಿಂಗ್ ಹತ್ತ, ಉಸಿರು ಹೊರ ಹಾಕ್ತಾ ಕೆಳಗೆ. ಈಗ ಒಟ್ಟಿಗೆ ನಾನು ನೀವು ಇಬ್ರು ಸೇರಿ 5 ರೌಂಡ್ಗಳ ಅಭ್ಯಾಸ ಮಾಡೋಣ. 1. ಉಸಿರು ತಗೊಳ್ತಾ ನಿಧಾನವಾಗಿ ತಲೆನ ಮೇಲೆತ್ತಿ ಕಂಪ್ಲೀಟಾಗಿ ಸ್ಟ್ರೆಚ್ ಕೊಡಿ. ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಮುಂದೆ ಗಲ್ಲನ ಟಚ್ ಮಾಡಿ ಎದೆ ಭಾಗಕ್ಕೆ. ವೆರಿ ಗುಡ್. ಸೆಕೆಂಡ್ ರೌಂಡ್, ಇನ್ಹೇಲ್ ಆ್ಯಂಡ್ ಅಪ್, ಎಕ್ಸೇಲ್ ಆ್ಯಂಡ್ ಡೌನ್. ಥರ್ಡ್ ರೌಂಡ್, ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರ ಹಾಕ್ತಾ ಕೆಳಗೆ. ಫೋರ್ತ್ ರೌಂಡ್, ಇನ್ಹೇಲ್ ಆ್ಯಂಡ್ ಅಪ್, ಎಕ್ಸೇಲ್ ಆ್ಯಂಡ್ ಡೌನ್. ಲಾಸ್ಟ್ ರೌಂಡ್, ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರ ಹಾಕ್ತಾ ಕೆಳಗೆ. ಸೆಕೆಂಡ್ ಎಕ್ಸಸೈಸ್, ನೆಕ್ ಸೈಡ್ ಲುಕ್ಕಿಂಗ್. ಫಸ್ಟ್ ಡೆಮಾನ್ಸ್ಟ್ರೇಷನ್ ನೋಡಿ ಆಮೇಲೆ ಒಟ್ಟಿಗೆ ಅಭ್ಯಾಸ ಮಾಡೋಣ. ಮುಂದೆ ನೋಡ್ತಾ ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಕತ್ನ ಬಲಗಡೆಗೆ ತಿರುಗಿಸಿ, ಗಲ್ಲ, ಭುಜ ಒಂದೇ ಲೈನಲ್ಲಿರಬೇಕು. ಮತ್ತೆ ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಎಡಗಡೆ. ಕಂಪ್ಲೀಟಾಗಿ ಬಲಗಡೆ ಸ್ಟ್ರೆಚ್ ಆಗಬೇಕು. ಎಡಗಡೆ ಗಲ್ಲ, ಭುಜ ಒಂದೇ ಲೈನಲ್ಲಿರಬೇಕು. ಮತ್ತೆ ನೋಡಿ, ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಕತ್ನ ಬಲಗಡೆಗೆ ತಿರುಗಿಸಿ, ಕಂಪ್ಲೀಟಾಗಿ ಸ್ಟ್ರೆಚ್ ಕೊಡಿ. ಮತ್ತೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಎಡಗಡೆ. ಈಗ ಒಟ್ಟಿಗೆ 5 ರೌಂಡ್ಗಳ ಅಭ್ಯಾಸ ಮಾಡೋಣ. 1. ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಬಲಗಡೆ, ಕಂಪ್ಲೀಟಾಗಿ ಸ್ಟ್ರೆಚ್ ಕೊಡಿ. ನಿಮ್ಮ ಗಲ್ಲ, ಭುಜ ಒಂದೇ ಲೈನಲ್ಲಿದೆ ನೋಡಿ. ಈಗ ದೀರ್ಘವಾಗಿ ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಎಡಗಡೆ. ಮತ್ತೆ ನೋಡಿ, ಗಲ್ಲ, ಭುಜ ಒಂದೇ ಲೈನಲ್ಲಿರಬೇಕು. 2. ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಬಲಗಡೆ. ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಎಡಗಡೆ. ಥರ್ಡ್ ರೌಂಡ್, ಇನ್ಹೇಲ್
Exhale and turn to your right. Inhale front. Exhale to your left. Fourth round. Inhale front. Exhale right. Inhale front. Exhale left. Last round. ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಬಲಗಡೆ. ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಎಡಗಡೆ. ನಿಧಾನವಾಗಿ ಮುಂದಕ್ಕೆ ತಿರುಗಿ. ಥರ್ಡ್ ಎಕ್ಸಸೈಸ್ ನೆಕ್ ಸೈಡ್ ಬೆಂಡಿಂಗ್. ಫಸ್ಟ್ ಡೆಮಾನ್ಸ್ಟ್ರೇಷನ್ ನೋಡಿ, ಆಮೇಲೆ ಒಟ್ಟಿಗೆ ಅಭ್ಯಾಸ ಮಾಡೋಣ. ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಕತ್ನ ನಿಧಾನವಾಗಿ ಬಲಗಡೆಗೆ ಬೆಂಡ್ ಮಾಡಿ. ನಿಮ್ಮ ಕಿವಿ ಬಲ ಭುಜಕ್ಕೆ ಟಚ್ ಆಗುತ್ತಾ ಅಂತ ಪ್ರಯತ್ನಿಸಿ. ಭುಜ ಯಾವತ್ತೂ ಮೇಲೆತ್ತಬಾರ್ದು, ಭುಜ ಸ್ಟ್ರೈಟ್ ಆಗಿರಬೇಕು. ಮತ್ತೆ ಗಲ್ಲನ ಮುಂದೆ ಬೆಂಡ್ ಮಾಡಬೇಡಿ, ಟಚ್ ಮಾಡಬೇಕು ಅಂತ. ಯಾವಾಗಲೂ ಬೆಂಡ್ ಸೈಡ್ ವರ್ಡ್ಸ್ ಆಗಿರಬೇಕು, ಸೈಡ್ ಸ್ಟ್ರೆಚ್ ಮಾತ್ರ ಆಗಬೇಕು. ಮತ್ತೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಎಡಗಡೆ. ಮತ್ತೆ ನೋಡಿ, ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಬಲಗಡೆ. ಎಡಗಡೆ ಸೈಡಲ್ಲಿ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಆಗಬೇಕು. ಮತ್ತೆ ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಎಡಗಡೆ. 5 ರೌಂಡ್ಗಳ ಅಭ್ಯಾಸ ಮಾಡೋಣ ಈಗ. ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಬಲಗಡೆಗೆ ತಿರುಗಿ. ಭುಜ ಸ್ಟ್ರೈಟ್ ಆಗಿಡಿ, ಭುಜ ಎತ್ತಬೇಡಿ ಮೇಲೆ. ಕಿವಿ ಟಚ್ ಆಗ್ತಿದೆ ನೋಡಿ ಭುಜಕ್ಕೆ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡಿ. ಮುಂದೆ ಬೆಂಡ್ ಮಾಡಬೇಡಿ. ಫಸ್ಟ್ ಕರೆಕ್ಟ್ ಮಾಡಿ ಪೋಸ್ನ. ಹಿಂದೆನೂ ಬೆಂಡ್ ಆಗಬಾರ್ದು, ಸೈಡ್ ಸ್ಟ್ರೆಚ್ ಆಗಬೇಕು. ಮತ್ತೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಎಡಗಡೆ. ಈಗ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡೋಣ. ಸೆಕೆಂಡ್ ರೌಂಡ್ ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಬಲಗಡೆ. ಮತ್ತೆ ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಎಡಗಡೆ. Inhale front, exhale right. Inhale front, exhale left. Fourth round. Inhale front, exhale right. Inhale front, exhale left. Last round. ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಬಲಗಡೆ. ಕಂಪ್ಲೀಟ್ ಆಗಿ ಸ್ಟ್ರೆಚ್ ಮಾಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕ್ತಾ ಎಡಗಡೆ. ಫೋರ್ತ್ ಎಕ್ಸಸೈಸ್ ನೆಕ್ ರೊಟೇಷನ್. 5 ರೌಂಡ್ ಕ್ಲಾಕ್ ವೈಸ್, 5 ರೌಂಡ್ ಆಂಟಿ ಕ್ಲಾಕ್ ವೈಸ್. ಫಸ್ಟ್ ಡೆಮಾನ್ಸ್ಟ್ರೇಷನ್ ನೋಡಿ, ಆಮೇಲೆ ಒಟ್ಟಿಗೆ ಅಭ್ಯಾಸ ಮಾಡೋಣ. ನಿಧಾನವಾಗಿ ಕತ್ತನ್ನ ಮುಂದಕ್ಕೆ ಬೆಂಡ್ ಮಾಡಿ, ಗಲ್ಲನ ಎದೆಗೆ ಟಚ್ ಮಾಡಿ. ಈಗ ಬಲಗಡೆಗೆ ಹೋಗಿ ಆದಷ್ಟು ಬಲಗಿವಿ ಬಲ ಭುಜಕ್ಕೆ ಟಚ್ ಆಗುತ್ತಾ ನೋಡಿ. ಕಂಪ್ಲೀಟ್ ಆಗಿ ಎಡಗಡೆ ಸ್ಟ್ರೆಚ್ ಕೊಡಿ. ಈಗ ಹಿಂದೆ ದೃಷ್ಟಿ ಸೀಲಿಂಗ್ ಹತ್ತ ಕಂಪ್ಲೀಟ್ ಆಗಿ ಕತ್ನ ಮುಂದಕ್ಕೆ ಸ್ಟ್ರೆಚ್ ಮಾಡಬೇಕು. ಎಡಗಡೆಗೆ ಹೋಗಿ ಎಡಗಿವಿ ಎಡಭುಜಕ್ಕೆ ಟಚ್ ಆಗುತ್ತಾ ನೋಡಿ. ಈಗ ಮತ್ತೆ ಮುಂದೆ, ಬಲಗಡೆ, ಹಿಂದೆ, ಎಡಗಡೆ. ಈ ಪೋಸಲ್ಲಿ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ ಅಂದರೆ ಡ್ರಿಲ್ ಟೈಪ್ ತಿರುಗಿಸ್ತೀವಿ ತಲೆನ. ಫ್ರಂಟ್, ರೈಟ್, ಅಪ್, ಲೆಫ್ಟ್. ಇದನ್ನ ಮಾಡಬಾರ್ದು. ಯಾಕಂದರೆ ಈಗ ಮಾಡೋದ್ರಿಂದ ಕುತ್ತಿಗೆ ಸ್ಟ್ರೈನ್ ಆಗೋ ಚಾನ್ಸಸ್ ಇದೆ. ಯಾವಾಗಲೂ ಮೂಮೆಂಟ್ ಸ್ಮೂತ್ ಹಾಗೂ ಕಂಟಿನ್ಯೂಸ್ ಆಗಿರಬೇಕು. ನೋಡಿ, ಮುಂದೆಯಿಂದ ನಿಧಾನವಾಗಿ ಬಲಗಡೆ, ಹಾಗೆ ಹಿಂದೆ ಮತ್ತು ಎಡಗಡೆ ಕಂಟಿನ್ಯೂಸ್ ಆಗಿ ಮೂಮೆಂಟ್ ಕೊಡಿ. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಫ್ರಂಟ್, ರೈಟ್, ಬ್ಯಾಕ್, ಲೆಫ್ಟ್. ಸೆಕೆಂಡ್ ರೌಂಡ್ ಮುಂದೆ, ಬಲಗಡೆ, ಹಿಂದೆ, ಎಡಗಡೆ. ಮೂಮೆಂಟ್ ಕಂಟಿನ್ಯೂಸ್ ಮತ್ತು ಸ್ಮೂತ್ ಆಗಿರಬೇಕು. ಮತ್ತೆ ಹೇಳ್ತಿದ್ದೀನಿ. ಥರ್ಡ್ ರೌಂಡ್ ಮುಂದೆ, ಬಲಗಡೆ, ಹಿಂದೆ, ಎಡಗಡೆ. ಫೋರ್ತ್ ರೌಂಡ್ ಮುಂದೆ, ಬಲಗಡೆ, ಹಿಂದೆ, ಎಡಗಡೆ. ಲಾಸ್ಟ್ ರೌಂಡ್ ಮುಂದೆ, ಬಲಗಡೆ, ಹಿಂದೆ ಮತ್ತು ಎಡಗಡೆ. ಈಗ ನಿಧಾನವಾಗಿ ಮುಂದಕ್ಕೆ ಬನ್ನಿ. ಹಾಗೆ ಆಪೋಸಿಟ್ ಡಿರೆಕ್ಷನ್, ಆಂಟಿ ಕ್ಲಾಕ್ ವೈಸ್ ಡಿರೆಕ್ಷನಲ್ಲಿ ಹೋಗೋಣ. ಈಗ ನಿಧಾನವಾಗಿ ಮುಂದಕ್ಕೆ ಬೆಂಡ್ ಮಾಡಿ, ಎಡಗಡೆಗೆ ಹೋಗಿ, ಹಿಂದೆ, ಬಲಗಡೆ. ಸೆಕೆಂಡ್ ರೌಂಡ್ ಫ್ರಂಟ್, ಲೆಫ್ಟ್, ಬ್ಯಾಕ್, ರೈಟ್. ಫ್ರಂಟ್, ಲೆಫ್ಟ್. ಕಂಪ್ಲೀಟ್ ಆಗಿ ಸ್ಟ್ರೆಚ್ ಕೊಡಿ. ಈಗ ಬ್ಯಾಕ್ ಆ್ಯಂಡ್ ರೈಟ್. ನೆಕ್ಸ್ಟ್ ರೌಂಡ್ ಫ್ರಂಟ್, ಲೆಫ್ಟ್, ಬ್ಯಾಕ್, ರೈಟ್. ಲಾಸ್ಟ್ ರೌಂಡ್ ಮುಂದೆ, ಎಡಗಡೆ, ಹಿಂದೆ
ಮತ್ತು ಬಲಗಡೆ. ಈಗ ನಿಧಾನವಾಗಿ ಮತ್ತೆ ಮುಂದಕ್ಕೆ ಬೆಂಡ್ ಮಾಡಿ ಪೋಸ್ನ ರಿಲೀಸ್ ಮಾಡಿ. ಇಲ್ಲಿಗೆ ಕತ್ತಿನ ಎಕ್ಸಸೈಸ್ ಮುಗೀತು. ಈಗ ಮುಂದಿನ ಅಭ್ಯಾಸ ಹ್ಯಾಂಡ್ ಆ್ಯಂಡ್ ಆರ್ಮ್ ಮೂವ್ಮೆಂಟ್ಸ್. ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್, ಎಲ್ಬೋ ಜಾಯಿಂಟ್, ವ್ರಿಸ್ಟ್ ಜಾಯಿಂಟ್ ಮತ್ತು ಕೈ ಬೆರಳು ಇದು ಎಲ್ಲದಕ್ಕೂ ಮೂವ್ಮೆಂಟ್ ಕೊಡ್ತೀವಿ. ಈಗ ಫಸ್ಟ್ ಎಕ್ಸಸೈಸ್ ಶೋಲ್ಡರ್ ಜಾಯಿಂಟ್ ಎಕ್ಸಸೈಸ್. ಉಸಿರು ತಗೊಳ್ತಾ 2 ಕೈಗಳನ್ನ ಭುಜದೆತ್ತರಕ್ಕೆ ಮೇಲೆತ್ತಿ ಉಸಿರು ಹೊರ ಹಾಕ್ತಾ ಹಸ್ತ ಮೇಲ್ಮುಖ. ಜಾಯಿಂಟ್ಸ್ನ ಸ್ಟ್ರೈಟ್ ಆಗಿಡಿ, ಕಂಪ್ಲೀಟ್ ಆಗಿ ರೊಟೇಷನ್ ಕೊಡಬೇಕು, ಕಂಪ್ಲೀಟ್ ಆಗಿ ಸ್ಟ್ರೆಚ್ ಮಾಡಬೇಕು ಕೈ. ಈ ಪೋಸಲ್ಲಿ ಮಾಡೋ ಕಾಮನ್ ಮಿಸ್ಟೇಕ್ ಅಂದರೆ ನಾವು ಕೈನ ಲೂಸ್ ಆಗಿಬಿಡ್ತೀವಿ, ನಮ್ಮ ಮೊಣಕೈನೆಲ್ಲ ಬೆಂಡ್ ಮಾಡ್ತೀವಿ. ಈ ಅಭ್ಯಾಸ ಮಾಡಬಾರ್ದು. ಯಾವಾಗಲೂ ಕಂಪ್ಲೀಟಾಗಿ ಕೈ ಸ್ಟ್ರೆಚ್ ಮಾಡೋದ್ರಿಂದ ಮಸಲ್ಸ್ಗೆಲ್ಲ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ. ಸೊ ಕಂಪ್ಲೀಟಾಗಿ ಹ್ಯಾಂಡ್ ಸ್ಟ್ರೈಟ್ ಆಗಿಟ್ಟು ಸ್ಟ್ರೆಚ್ ಕೊಡಬೇಕು. ಈಗ ನಾವು ಒಟ್ಟಿಗೆ ಅಭ್ಯಾಸ ಮಾಡೋಣ. ಉಸಿರು ತಗೊಳ್ತಾ 2 ಕೈಗಳನ್ನ ಮೇಲಕ್ಕೆತ್ತಿ ಹಸ್ತ ಮುಖಾಮುಖಿ. 1 2 3 4 5 6 7 8 9 and 10. ಈಗ 2 ಕೈಗಳನ್ನ ಮುಂದಕ್ಕೆ ತನ್ನಿ, ಹಾಗೆ ಆಪೋಸಿಟ್ ಡಿರೆಕ್ಷನಲ್ಲಿ ಹೋಗೋಣ. 1 2 3 4 5 6 7 8 9 and 10. ಈಗ ನಿಧಾನವಾಗಿ 2 ಕೈಗಳನ್ನ ಮುಂದಕ್ಕೆ ತಂದು ಕೆಳಗೆ ರಿಲೀಸ್ ಮಾಡಿ. ನೆಕ್ಸ್ಟ್ ಶೋಲ್ಡರ್ ಜಾಯಿಂಟ್ ಎಕ್ಸಸೈಸ್ ಪಾರ್ಷಿಯಲ್ ರೊಟೇಷನ್. ಉಸಿರು ತಗೊಳ್ತಾ 2 ಕೈಗಳನ್ನ ಭುಜದೆತ್ತರಕ್ಕೆ ಮೇಲೆತ್ತಿ ಉಸಿರು ಹೊರ ಹಾಕ್ತಾ ಹಸ್ತ ಮೇಲ್ಮುಖ. ಉಸಿರು ತಗೊಳ್ತಾ ಮತ್ತೆ ಕೈ ಬೆಂಡ್ ಮಾಡಿ. ಈಗ ಮೊಣಕೈನ ಟಚ್ ಮಾಡಬೇಕು ನೋಡಿ. 1 2. ಈಗ ನೆಕ್ಸ್ಟ್ 2 ಎದೆಯ ಅಕ್ಕಪಕ್ಕ 2 ಸೈಡ್ಸ್ನ ಟಚ್ ಮಾಡಬೇಕು. ಈಗ ಕಂಪ್ಲೀಟಾಗಿ ಬ್ಯಾಕ್ ಸ್ಟ್ರೆಚ್ ಕೊಡಿ, ಹಾಗೆ ನಿಧಾನವಾಗಿ ಮೇಲೆ ಹೋಗಿ ಕಂಪ್ಲೀಟಾಗಿ ಕೈ ಮೇಲೆ ಸ್ಟ್ರೆಚ್ ಆಗಬೇಕು ನೋಡಿ. ಮುಂದೆ, ಕೆಳಗೆ, ಹಿಂದೆ, ಮೇಲೆ, ಹೀಗೆ 5 ರೌಂಡ್ ಮುಂದೆ ಫಾರ್ವರ್ಡ್ ಡಿರೆಕ್ಷನ್, 5 ರೌಂಡ್ ಬ್ಯಾಕ್ವರ್ಡ್ ಡಿರೆಕ್ಷನ್ ಒಟ್ಟಿಗೆ ಅಭ್ಯಾಸ ಮಾಡೋಣ. ಉಸಿರು ತಗೊಳ್ತಾ 2 ಕೈಗಳನ್ನ ಭುಜದ ಮೇಲೆತ್ತಿ ಉಸಿರು ಹೊರ ಹಾಕ್ತಾ ಹಸ್ತ ಮೇಲ್ಮುಖ. ಉಸಿರು ತಗೊಳ್ತಾ ಕೈ ಬೆಂಡ್ ಮಾಡಿ. ಈಗ ಟಚ್ ಮಾಡಿ ಎಲ್ಬೋ ಜಾಯಿಂಟ್ನ, ಎದೆಯ ಅಕ್ಕಪಕ್ಕ ಕಂಪ್ಲೀಟ್ ಆಗಿ ಬ್ಯಾಕ್ ಸ್ಟ್ರೆಚ್ ಕೊಡಿ, ಮತ್ತೆ ಮೇಲೆ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ಕಂಪ್ಲೀಟ್ ಆಗಿ. ಈಗ ಕಂಟಿನ್ಯೂಸ್ ರೌಂಡ್ಸ್ಗೆ ಹೋಗೋಣ. 1 2 3 4 and 5. ಈಗ ಆಪೋಸಿಟ್ 1 2 3 4 and 5. ಈಗ ಹಾಗೆ ರಿವರ್ಸ್ ಡೈರೆಕ್ಷನಲ್ಲಿ ನಿಧಾನವಾಗಿ ಕೈನ ರಿಲೀಸ್ ಮಾಡಿ. ಈಗ ಮುಂದಿನ ಅಭ್ಯಾಸ ಟ್ರೈಸೆಪ್ ಸ್ಟ್ರೆಚ್. ಉಸಿರು ತಗೊಳ್ತಾ ನಿಧಾನವಾಗಿ ಬಲಗೈನ ಮೇಲೆತ್ತಿ ಉಸಿರು ಹೊರ ಹಾಕ್ತಾ ಹಸ್ತ ಮೇಲ್ಮುಖ. ಉಸಿರು ತಗೊಳ್ತಾ ಮತ್ತೆ ಕೈ ಮೇಲೆ. ಈಗ ನಿಧಾನವಾಗಿ ಎಲ್ಬೋ ಜಾಯಿಂಟ್ ಹತ್ರ ಬೆಂಡ್ ಮಾಡಿ ಎಡಗೈಯಿಂದ ರೈಟ್ ಸೈಡ್ ಎಲ್ಬೋ ಜಾಯಿಂಟ್ನ ಇಟ್ಕೊಂಡು ಸ್ಟ್ರೆಚ್ ಮಾಡಬೇಕು. ಮೇಂಟೈನ್ ಮಾಡಿ ನಿಧಾನವಾಗಿ ಆಪೋಸಿಟ್ ಡಿರೆಕ್ಷನಲ್ಲಿ ರಿಲೀಸ್ ಮಾಡಬೇಕು ಕೈನ. ಸೇಮ್ ಪ್ರಾಕ್ಟೀಸ್ ಆಪೋಸಿಟ್ ಸೈಡಲ್ಲೂ ಕೂಡ. ಉಸಿರು ತಗೊಳ್ತಾ ಎಡಗೈ ಮೇಲೆತ್ತಿ ನಿಧಾನವಾಗಿ ಬೆಂಡ್ ಮಾಡಿ ನಿಮ್ಮ ಬಲಗೈಯಿಂದ ಎಡಗೈ ಎಲ್ಬೋ ಜಾಯಿಂಟ್ನ ಇಟ್ಕೊಂಡು ಸ್ಟ್ರೆಚ್ ಮಾಡಬೇಕು ಕಂಪ್ಲೀಟಾಗಿ. ರಿವರ್ಸ್ ಡಿರೆಕ್ಷನಲ್ಲಿ ನಿಧಾನವಾಗಿ ಕೈನ ಕೆಳಗಿಳಿಸಿ. ಈ ಪೋಸಲ್ಲಿ ಮಾಡೋ ಕಾಮನ್ ಮಿಸ್ಟೇಕ್ ಏನಂದರೆ ಕೈನ ತಲೆ ಮೇಲೆ ತೊಗೊಂಡು ಹೋಗ್ತೀರಾ. ತಲೆ ಮೇಲೆ ತೊಗೊಂಡು ಹೋದಾಗ ನಮ್ಮ ತಲೆ ಅಡ್ಡ ಬರೋದ್ರಿಂದ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡೋಕ್ಕಾಗಲ್ಲ. ಸೊ ಯಾವಾಗಲೂ ಕೈ ತಲೆ ಹಿಂದೆ ಇರಬೇಕು. ತಲೆ ಹಿಂದೆ ಇದ್ದಾಗ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡೋಕ್ಕೆ ನಮಗೆ ಜಾಗ ಸಿಗುತ್ತೆ. ಸೊ ಹೀಗೆ ಒಟ್ಟಿಗೆ ನಾವು 2 ಸೈಡಲ್ಲಿ ಟ್ರೈಸೆಪ್ ಸ್ಟ್ರೆಚ್ ಅಭ್ಯಾಸ ಮಾಡೋಣ. ನಿಧಾನವಾಗಿ ಬಲಗೈನ ಮೇಲೆತ್ತಿ ಉಸಿರು ಹೊರ ಹಾಕ್ತಾ ಹಸ್ತ ಮೇಲ್ಮುಖ. ಉಸಿರು ತಗೊಳ್ತಾ ಕೈ ಮೇಲೆ ತೊಗೊಂಡೋಗಿ ಎಲ್ಬೋ ಜಾಯಿಂಟ್ ಹತ್ರ ಬೆಂಡ್ ಮಾಡಿ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ ಎಲ್ಬೋ ಜಾಯಿಂಟ್ನ ಇಟ್ಕೊಂಡು ನಿಧಾನವಾಗಿ ಸ್ಟ್ರೆಚ್ ಮಾಡಿ ಮೇಂಟೈನ್ ಮಾಡಿ. 1 2 3 4 5. ಈಗ ಸೇಮ್ ಅಭ್ಯಾಸ ಆಪೋಸಿಟ್ ಕೈಯಲ್ಲೂ ಕೂಡ ಮಾಡೋಣ.
ಉಸಿರು ತಗೊಳ್ತಾ ನಿಧಾನವಾಗಿ ಎಡಗೈ ಮೇಲೆತ್ತಿ, ಉಸಿರು ಹೊರ ಹಾಕ್ತಾ ಹಸ್ತ ಮೇಲ್ಮುಖ, ಉಸಿರು ತಗೊಳ್ತಾ ಕೈ ಮೇಲೆತ್ತಿ. ಈಗ ನಿಧಾನವಾಗಿ ಎಲ್ಬೋ ಜಾಯಿಂಟ್ ಮೆಂಡ್ ಮಾಡಿ, ಬಲಗೈಯಿಂದ ಎಡಗೈ ಎಲ್ಬೋ ಜಾಯಿಂಟ್ನ ಇಟ್ಕೊಳ್ಳಿ, ಮೇಂಟೈನ್ ಮಾಡಿ. 1 2 3 4 and 5. ಈಗ ನಿಧಾನವಾಗಿ ಆಪೋಸಿಟ್ ಡೈರೆಕ್ಷನಲ್ಲಿ ರಿಲೀಸ್ ಮಾಡಿ. ಈಗ ಮುಂದಿನ ಅಭ್ಯಾಸ ಬೈಸೆಪ್ ಶೋಲ್ಡರ್ ಸ್ಟ್ರೆಚ್. ಉಸಿರು ತಗೊಳ್ತಾ ನಿಧಾನವಾಗಿ ಬಲಗೈನ ಮೇಲೆತ್ತಿ, ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಬಲಗೈನ ಎಡಗಡೆಗೆ ತಗೊಂಡೋಗಿ, ಎಡಗೈಯಿಂದ ಬಲ ಮೊಣಕೈನ ಹಿಂದಕ್ಕೆ ಪುಷ್ ಮಾಡಿ. ಕೈ ಸ್ಟ್ರೇಟ್ ಆಗಿರಬೇಕು ಮತ್ತು ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಬೇಕು. ನಿಧಾನವಾಗಿ ರಿವರ್ಸ್ ಡಿರೆಕ್ಷನಲ್ಲಿ ಪೋಸ್ನ ರಿಲೀಸ್ ಮಾಡಿ. ಸೇಮ್ ಅಭ್ಯಾಸ ಆಪೋಸಿಟ್ ಕೈಯಲ್ಲಿ. ಈಗ ಎಡಗೈನ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ, ಬಲಗೈಯಿಂದ ಎಡ ಮೊಣಕೈನ ಕಂಪ್ಲೀಟಾಗಿ ಹಿಂದಕ್ಕೆ ತಳ್ಳಿ, ರಿವರ್ಸ್ ಡೈರೆಕ್ಷನಲ್ಲಿ ರಿಲೀಸ್ ಮಾಡಿ. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಉಸಿರು ತಗೊಳ್ತಾ ನಿಧಾನವಾಗಿ ಬಲಗೈನ ಮೇಲೆತ್ತಿ, ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಬಲಗೈನ ಎಡಗಡೆಗೆ ತಗೊಂಡು ಹೋಗಿ, ಎಡಗೈಯಿಂದ ಬಲ ಮೊಣಕೈನ ಹಿಂದಕ್ಕೆ ತಳ್ಳಿ, ಕೈ ಸ್ಟ್ರೇಟ್ ಆಗಿರಬೇಕು, ಕೈ ಬೆಂಡ್ ಆಗಬಾರ್ದು. ರಿಲೀಸ್ ಮಾಡಿ. ಹಾಗೆ ನಿಧಾನವಾಗಿ ಆಪೋಸಿಟ್ ಸೈಡ್ ಎಡಗೈ ಮೇಲೆತ್ತಿ, ಎಡಗೈನ ಬಲಗಡೆಗೆ ತಗೊಂಡು ಬನ್ನಿ, ಬಲಗೈಯಿಂದ ಎಡಗೈನ ಹಿಂದಕ್ಕೆ ತಳ್ಳಿ, ಎಡ ಮೊಣಕೈನ ಹಿಂದಕ್ಕೆ ತಳ್ಳಿ, ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ, ನಿಧಾನವಾಗಿ ರಿಲೀಸ್ ಮಾಡಿ. ಈಗ ಮುಂದಿನ ಅಭ್ಯಾಸ ಮೇಯ್ನ್ ಆಗಿ ಎಲ್ಬೋ ಜಾಯಿಂಟ್, ವ್ರಿಸ್ಟ್ ಜಾಯಿಂಟ್ ಹಾಗೂ ಕೈ ಬೆರಳಿಗೋಸ್ಕರ. ಈ ಎಕ್ಸಸೈಸ್ ಸಿಂಪಲ್ ಆಗಿರೋದ್ರಿಂದ ನನ್ನ ಜೊತೆನೇ ನೀವು ಅಭ್ಯಾಸ ಮಾಡ್ಬೋದು. ಒಟ್ಟಿಗೆ ಉಸಿರು ತಗೊಳ್ತಾ ಎರಡು ಕೈಗಳನ್ನ ಮೇಲೆತ್ತಿ, ಉಸಿರು ಹೊರ ಹಾಕ್ತಾ ಹಸ್ತ ಮೇಲ್ಮುಖ. ಈಗ ನಿಧಾನವಾಗಿ ಎಲ್ಬೋ ಜಾಯಿಂಟ್ ಹತ್ರ ಬೆಂಡ್ ಮಾಡಿ, ಫ್ಲೆಕ್ಸ್ ಎಕ್ಸ್ಟೆಂಡ್, ಫ್ಲೆಕ್ಸ್ ಎಕ್ಸ್ಟೆಂಡ್, ಫ್ಲೆಕ್ಸ್ ಎಕ್ಸ್ಟೆಂಡ್. ಈಗ ನಿಧಾನವಾಗಿ ಕೈನ ಮುಷ್ಟಿ ಮಾಡಿ, ಹೆಬ್ಬೆರಳನ್ನ ಒಳಗೆ ಮಾಡಿ, ಉಳಿದ ಕೈಯಿಂದ ವ್ರ್ಯಾಪ್ ಮಾಡಿ, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ ಆ್ಯಂಡ್ ಡೌನ್. ಹಾಗೆ ಅಭ್ಯಾಸ ಕಂಟಿನ್ಯೂ ಮಾಡಿ. ಈಗ ನೆಕ್ಸ್ಟ್ ನಾವು ಈ ಅಭ್ಯಾಸ ಆದಮೇಲೆ ಸೈಡ್ ವರ್ಡ್ ಮೂಮೆಂಟ್ಸ್ಗೆ ಹೋಗೋಣ. ಮೀಡಿಯಲ್ ಲ್ಯಾಟ್ರಲ್, ಮೀಡಿಯಲ್ ಲ್ಯಾಟ್ರಲ್, ಮೀಡಿಯಲ್ ಲ್ಯಾಟ್ರಲ್, ಮೀಡಿಯಲ್ ಲ್ಯಾಟ್ರಲ್, ಮೀಡಿಯಲ್ ಆ್ಯಂಡ್ ಲ್ಯಾಟ್ರಲ್. ಅಭ್ಯಾಸ ಕಂಟಿನ್ಯೂ ಮಾಡಿ. ಈಗ ನಿಧಾನವಾಗಿ ಹಾಗೆ ರೊಟೇಷನ್ಗೆ ಹೋಗೋಣ. 1 2 3 4 5 6 7 and 8. ಹಾಗೆ ಆಪೋಸಿಟ್ 1 2 3 4 5 6 7 8. ನಿಧಾನವಾಗಿ ಈಗ ಕೈನ ಕೆಳಗಿಳಿಸಿ. ಕೈ ಸ್ವಲ್ಪ ನೋವಾಗ್ತಿರ್ಬೇಕಲ್ವಾ, ನೋವು ಸ್ವಲ್ಪ ಇರುತ್ತೆ. ಈಗ ನೆಕ್ಸ್ಟ್ ಕೈ ಬೆರಳಿಗೆ ಮತ್ತೆ ನಿಧಾನವಾಗಿ ಕೈನ ಮೇಲೆತ್ತಿ, ಕಂಪ್ಲೀಟಾಗಿ ಮುಷ್ಟಿ ಮಾಡಿ, ಆದಷ್ಟು ಪ್ರೆಷರ್ ಹಾಕಿ ಮುಷ್ಟಿ ಮಾಡಿ. ಈಗ ಕಂಪ್ಲೀಟಾಗಿ ರಿಲೀಸ್ ಮಾಡಿ ಕೈನ. ಮತ್ತೆ ಮುಷ್ಟಿ ಆದಷ್ಟು ಟೈಟ್ ಆಗಿರಲಿ, ಮುಷ್ಟಿ ರಿಲೀಸ್ ಮಾಡಿ. ಮತ್ತೆ ಇನ್ನೊಂದು ಸತಿ ಫೋರ್ಸ್ ಹಾಕಿ ಟೈಟಾಗಿ ಮುಷ್ಟಿ ಮಾಡಿ. ಈಗ ನಿಧಾನವಾಗಿ ರಿಲೀಸ್ ಮಾಡಿ. ಈಗ ನೆಕ್ಸ್ಟ್ ಸೀರೀಸಲ್ಲಿ ಸ್ಪೈನ್ ಮತ್ತು ಬ್ಯಾಕ್ ಮೂಮೆಂಟ್ಸ್ ನೋಡೋಣ. ಫಸ್ಟ್ ಆಸನ ಅರ್ಧಕಟಿ ಚಕ್ರಾಸನ. ಇದನ್ನು ಕೂತ್ಕೊಂಡು ಹೇಗೆ ಅಭ್ಯಾಸ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಡೆಮಾನ್ಸ್ಟ್ರೇಷನ್ಸ್ ನೋಡಿ ಆಮೇಲೆ ಒಟ್ಟಿಗೆ ಅಭ್ಯಾಸ ಮಾಡೋಣ. ಉಸಿರು ತಗೊಳ್ತಾ ನಿಧಾನವಾಗಿ ಬಲಗೈ ಮೇಲೆತ್ತಿ, ಉಸಿರು ಹೊರ ಹಾಕ್ತಾ ಹಸ್ತ ಮೇಲ್ಮುಖ, ಉಸಿರು ತಗೊಳ್ತಾ ಕೈ ಮೇಲೋಗ್ಲಿ, ಬಲಗಿವಿ ಬಲ ಭುಜಕ್ಕೆ ಟಚ್ ಆಗಬೇಕು. ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಎಡಗಡೆಗೆ ಬೆಂಡಾಗಿ, ಎಡಗೈ ಕಂಪ್ಲೀಟಾಗಿ ಲೂಸ್ ಬಿಡಿ, ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ ಬಲಗಡೆ. ಈಗ ನಿಧಾನವಾಗಿ ವಾಪಸ್ ಬಂದು ಪೋಸ್ನ ರಿಲೀಸ್ ಮಾಡಿ. ಅರ್ಧಕಟಿ ಚಕ್ರಾಸನ ಮಾಡಬೇಕಾದ್ರೆ ಮುಂದೆ ಬಾಗಬಾರ್ದು, ಹಿಂದೆ ಬಾಗಬಾರ್ದು. ಯಾವತ್ತು ಸ್ಟ್ರೆಚ್ ಸೈಡಿಂದ ಇರಬೇಕು, ಆಗಲೇ ಸೈಡ್ ಸ್ಟ್ರೆಚ್ ಫೀಲ್ ಆಗೋದು. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಉಸಿರು ತಗೊಳ್ತಾ ಬಲಗೈ ಮೇಲೆ ತೊಗೊಂಡೋಗಿ, ಬಲಗಿವಿ ಬಲ ಭುಜಕ್ಕೆ ಟಚ್ ಮಾಡಿ, ಎಡಗೈ ಲೂಸ್ ಆಗಿಬಿಡಿ, ಕಂಪ್ಲೀಟಾಗಿ ಬೆಂಡ್ ಆಗಿ ಎಡಗಡೆಗೆ, ಕಂಪ್ಲೀಟಾಗಿ ಬಲಗಡೆ ಸ್ಟ್ರೆಚ್ ಆಗಿರಲಿ. ಈಗ ನಿಧಾನವಾಗಿ ವಾಪಸ್ ಬಂದು ಪೋಸ್ನಲ್ಲಿ ರಿಲೀಸ್ ಮಾಡಿ.
ಸೇಮ್ ಅಭ್ಯಾಸ ಈಗ ಎಡಗಡೆ. ಉಸಿರು ತಗೊಳ್ತಾ ಎಡಗೈ ಮೇಲೆತ್ತಿ ಹೊರ ಹಾಕ್ತಾ ಹಸ್ತ ಮೇಲ್ಮುಖ. ಉಸಿರು ತಗೊಳ್ತಾ ಕೈ ಮೇಲೆ, ಎಡಗಿವಿ ಭುಜಕ್ಕೆ ಟಚ್ ಆಗಬೇಕು. ಬಲಗೈ ಲೂಸ್ ಆಗಿಬಿಡಿ. ಕಂಪ್ಲೀಟಾಗಿ ಬೆಂಡ್ ಆಗಿ ಬಲಗಡೆಗೆ ಸ್ಟ್ರೆಚ್ ಆಗುತ್ತಾ ನೋಡಿ ಎಡಗಡೆ. ಈಗ ನಿಧಾನವಾಗಿ ವಾಪಸ್ ಬಂದು ಪೋಸ್ನ ರಿಲೀಸ್ ಮಾಡಿ. ಈಗ ಮುಂದಿನ ಅಭ್ಯಾಸ ಕೂತ್ಕೊಂಡು ಕಟಿ ಚಕ್ರಾಸನದ ಅಭ್ಯಾಸ. ಈಗ ಕೂತ್ಕೊಂಡಿರೋ ಸೀಟಲ್ಲೇ ಸ್ವಲ್ಪ ಮುಂದೆ ಬನ್ನಿ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಬಲಗೈನ ಹಿಂದಕ್ಕೆ ತಗೊಂಡೋಗಿ ಎಡಗೈ ಬಲಭುಜದ ಮೇಲೆ ದೀರ್ಘವಾಗಿ ಉಸಿರು ತಗೊಂಡು ಕಂಪ್ಲೀಟಾಗಿ ಬಲಗಡೆಗೆ ತಿರುಗಬೇಕು. ಮೇಂಟೈನ್ ಮಾಡಿ ನಿಧಾನವಾಗಿ ರಿವರ್ಸ್ ಡಿರೆಕ್ಷನಲ್ಲಿ ಪೋಸ್ನ ರಿಲೀಸ್ ಮಾಡಬೇಕು. ನೋಡಿದ್ರಲ್ವಾ, ಇದು ಕೂತ್ಕೊಂಡು ಕಟಿ ಚಕ್ರಾಸನದ ಅಭ್ಯಾಸ. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಬಲಗೈ ಹಿಂದಕ್ಕೆ ತಗೊಂಡೋಗಿ ಎಡಗೈ ಬಲಭುಜದ ಮೇಲೆ ದೀರ್ಘವಾಗಿ ಉಸಿರು ತಗೊಂಡು ಹಿಂದಕ್ಕೆ ನೋಡಿ. ಎಷ್ಟಾಗುತ್ತೆ ಅಷ್ಟು ಹಿಂದಕ್ಕೆ ಟ್ವಿಸ್ಟ್ ಮಾಡಿ. ಇದು ಸ್ಪೈನಲ್ ಟ್ವಿಸ್ಟ್. ಈಗ ಉಸಿರು ಹೊರಾಗ್ತಾ ನಿಧಾನವಾಗಿ ಫಸ್ಟ್ ಎಡಗೈ ರಿಲೀಸ್ ಮಾಡಿ, ಬಲಗೈ ರಿಲೀಸ್ ಮಾಡಿ, ಎರಡೂ ಕೈಗಳನ್ನ ಕೆಳಗೆ ತಗೊಂಡು ಬಂದು ರಿಲ್ಯಾಕ್ಸ್ ಮಾಡಿ. ಈಗ ಸೇಮ್ ಪ್ರಾಕ್ಟೀಸ್ ಆಪೋಸಿಟ್ ಸೈಡ್. ಉಸಿರು ತಗೊಳ್ತಾ ಎರಡೂ ಕೈ ಮೇಲೋಗ್ಲಿ, ಎಡಗೈ ಹಿಂದೆ, ಬಲಗೈ ಎಡಭುಜದ ಮೇಲೆ ದೀರ್ಘವಾಗಿ ಉಸಿರು ತಗೊಂಡು ಕಂಪ್ಲೀಟಾಗಿ ಎಡಗಡೆಗೆ ತಿರುಗಿ. ಎಷ್ಟಾಗುತ್ತೆ ಅಷ್ಟು ಮೇಂಟೈನ್ ಮಾಡಿ. ಈಗ ನಿಧಾನವಾಗಿ ರಿಲೀಸ್ ಮಾಡಿ. ಬಲಗೈ ಫಸ್ಟ್, ಎಡಗೈ ನಿಧಾನವಾಗಿ ಎರಡೂ ಕೈಗಳನ್ನ ಕೆಳಗಿಳಿಸಿ ಮತ್ತು ರಿಲ್ಯಾಕ್ಸ್ ಮಾಡಿ. ಈಗ ಮುಂದಿನ ಅಭ್ಯಾಸ ಚೇರ್ ಮೇಲೆ ಕೂತ್ಕೊಂಡು ಸ್ಪೈನಲ್ ಟ್ವಿಸ್ಟ್. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಬಲಗೈಯಿಂದ ಚೇರ್ನ ಇಟ್ಕೊಳ್ಳಿ, ಎಡಗೈಯಿಂದ ಚೇರ್ ಇಟ್ಕೊಳ್ಳಿ. ದೀರ್ಘವಾಗಿ ಉಸಿರು ತಗೊಂಡು ಕಂಪ್ಲೀಟಾಗಿ ಹಿಂದೆ ನೋಡಿ ಟ್ವಿಸ್ಟ್ ಮಾಡಿ. ಈಗ ನಿಧಾನವಾಗಿ ಕತ್ನ ಮುಂದಕ್ಕೆ ತಿರುಗಿಸಿ ಎರಡೂ ಕೈಗಳನ್ನ ರಿಲೀಸ್ ಮಾಡಿ. ಮತ್ತೆ ನೋಡಿ ಸರಿಯಾಗಿ. ಈಗ ಎಡಗೈಯಿಂದ ಹಿಂದೆ, ಬಲಗೈಯಿಂದನೂ ಚೇರ್ ಇಟ್ಕೊಂಡು ಕಂಪ್ಲೀಟಾಗಿ ಹಿಂದೆ ಟ್ವಿಸ್ಟ್ ಆಗಬೇಕು. ಮೇಂಟೈನ್ ಮಾಡಿ ನಿಧಾನವಾಗಿ ಫಸ್ಟ್ ಕತ್ನ ಮುಂದಕ್ಕೆ ತಿರುಗಿಸಿ ಎರಡೂ ಕೈಗಳನ್ನ ರಿಲೀಸ್ ಮಾಡಿ. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಬಲಗೈಯಿಂದ ಚೇರ್ ಇಟ್ಕೊಳ್ಳಿ, ಎಡಗೈ ಚೇರ್ ಇಟ್ಕೊಳ್ಳಿ, ದೀರ್ಘವಾಗಿ ಉಸಿರು ತಗೊಂಡು ಕಂಪ್ಲೀಟಾಗಿ ಟ್ವಿಸ್ಟ್ ಮಾಡಿ. ಮೇಂಟೈನ್ ಮಾಡಿ. ಈಗ ಫಸ್ಟ್ ಕತ್ನ ರಿಲೀಸ್ ಮಾಡಿ, ಎರಡೂ ಕೈಗಳನ್ನ ರಿಲೀಸ್ ಮಾಡಿ. ಹಾಗೆ ಎಡಗಡೆ ಪ್ರಾಕ್ಟೀಸ್ ಮಾಡೋಣ. ಎಡಗೈಯಿಂದ ಚೇರ್ ಇಟ್ಕೊಳ್ಳಿ ಫಸ್ಟ್, ಹಾಗೆ ಬಲಗೈಯಿಂದ ಉಸಿರು ತಗೊಂಡು ಕಂಪ್ಲೀಟಾಗಿ ಎಡಗಡೆಗೆ ಟ್ವಿಸ್ಟ್ ಮಾಡಿ. ಈಗ ಕತ್ನ ರಿಲೀಸ್ ಮಾಡಿ ಮತ್ತು ಎರಡೂ ಕೈಗಳನ್ನ. ಈಗ ಮುಂದಿನ ಅಭ್ಯಾಸ ಕೂತ್ಕೊಂಡೇ ಪಾದಹಸ್ತಾಸನದ ಅಭ್ಯಾಸ. ಮೇಯ್ನಾಗಿ ಸೊಂಟ ನೋವಿಗೆ ಇದು ತುಂಬ ಒಳ್ಳೆ ಪ್ರಾಕ್ಟೀಸ್. ಫಸ್ಟ್ ಡೆಮಾನ್ಸ್ಟ್ರೇಷನ್ ನೋಡಿ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಮೇಲೆ ತಗೊಂಡು ಹೋಗಬೇಕು. ಸ್ವಲ್ಪ ಬ್ಯಾಕ್ ಸ್ಟ್ರೆಚ್ ಕೊಟ್ಟು ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡ್ ಆಗಬೇಕು. ನಿಮ್ಮ ಹೊಟ್ಟೆ ಹಾಗೂ ಎದೆ ಭಾಗನ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ. ಎಷ್ಟಾಗುತ್ತೆ ಕೈಯಿಂದ ಅಷ್ಟು ಕಾಲನ್ನ ಇಟ್ಕೊಂಡು ನಿಧಾನವಾಗಿ ರಿವರ್ಸ್ ಡೈರೆಕ್ಷನಲ್ಲಿ ಪೋಸ್ನ ರಿಲೀಸ್ ಮಾಡಿ. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಭುಜದೆತ್ತರಕ್ಕೆ ಮೇಲೆತ್ತಿ, ಉಸಿರು ಹೊರ ಹಾಕ್ತಾ ಹಸ್ತ ಮೇಲ್ಮುಖ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಮೇಲೆ ತಗೊಂಡೋಗಿ ಸ್ವಲ್ಪ ಬ್ಯಾಕ್ ಸ್ಟ್ರೆಚ್ ಕೊಡಿ. ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡ್ ಮಾಡಿ. ನಿಮ್ಮ ಹೊಟ್ಟೆ ಎದೆ ಭಾಗ ಇದನ್ನು ಸಂಪೂರ್ಣವಾಗಿ ತೊಡೆ ಮೇಲೆ ರಿಲ್ಯಾಕ್ಸ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ಕೈಯಿಂದ ಕಾಲನ್ನ ಟಚ್ ಮಾಡಿ. ಈಗ ನಿಧಾನವಾಗಿ ವಾಪಸ್ ಹೋಗಿ ಪೋಸ್ನ ರಿಲೀಸ್ ಮಾಡಿ. ಇದು ಪಾದಹಸ್ತಾಸನ. ಲಾಸ್ಟ್ ಸ್ಪೈನಲ್ ಎಕ್ಸಸೈಸ್ ಕೂತ್ಕೊಂಡು ಚಕ್ರಾಸನದ ಅಭ್ಯಾಸ. ಚೇರಲ್ಲಿ ನಿಧಾನವಾಗಿ ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿ. ಎರಡೂ ಕೈಗಳಿಂದ ಸೊಂಟನ ಇಟ್ಕೊಂಡು ಕಂಪ್ಲೀಟಾಗಿ ಬ್ಯಾಕ್ ಸ್ಟ್ರೆಚ್ ಕೊಡಬೇಕು. ನಿಧಾನವಾಗಿ ಮುಂದೆ ನೋಡ್ತಾ ಎರಡೂ ಕೈಗಳನ್ನ ರಿಲೀಸ್ ಮಾಡಿ. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಎರಡೂ ಕೈಗಳಿಂದ ಸೊಂಟನ ಇಟ್ಕೊಳ್ಳಿ, ದೀರ್ಘವಾಗಿ ಉಸಿರು ತಗೊಳ್ಳಿ, ಕಂಪ್ಲೀಟಾಗಿ ಬ್ಯಾಕ್ ಸ್ಟ್ರೆಚ್ ಕೊಡಿ. ಮೇಂಟೈನ್ ಮಾಡಿ ಪೋಸ್ನ. ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ನೋಡಿ ಎರಡೂ ಕೈಗಳನ್ನ ರಿಲೀಸ್ ಮಾಡಿ. ಇದು ಕೂತ್ಕೊಂಡು ಮಾಡಿದ ಚಕ್ರಾಸನದ ಅಭ್ಯಾಸ. ಇಲ್ಲಿಗೆ ಎಲ್ಲ ಬ್ಯಾಕ್ ಮತ್ತು ಸ್ಪೈನ್ ಮೂವ್ಮೆಂಟ್ಸ್ ಮುಗೀತು. ಈಗ ಮುಂದೆ ಲೆಗ್ ಮೂವ್ಮೆಂಟ್ಸ್ ಆರ್ ಲೆಗ್ ಎಕ್ಸಸೈಸಸ್. ಫಸ್ಟ್ ಎಕ್ಸಸೈಸ್
ನೀ ಜಾಯಿಂಟ್ಗೆ ನೀ ಫ್ಲೆಕ್ಷನ್ ಎಕ್ಸ್ಟೆನ್ಷನ್. ಫಸ್ಟ್ ರೈಟ್ ನೀನ ಬೆಂಡ್ ಮಾಡಿ 2 ಕೈಗಳಿಂದ ಹಿಡ್ಕೊಳ್ಳಿ, ವ್ರ್ಯಾಪ್ ಮಾಡಿ, ಮೇಂಟೈನ್ ಮಾಡಿ ನಿಧಾನವಾಗಿ ಬಲಗಾಲನ್ನ ರಿಲೀಸ್ ಮಾಡಬೇಕು ಕೆಳಗೆ. ಹಾಗೆ ಸೇಮ್ ಪ್ರಾಕ್ಟೀಸ್ ಆಪೋಸಿಟ್, ಎಡಗಾಲನ್ನ ಮಡಚಿ 2 ಕೈಗಳಿಂದ ಎಡಗಾಲನ್ನ ಇಟ್ಕೊಳ್ಳಿ, ಮೇಂಟೈನ್ ಮಾಡಿ, ಆಮೇಲೆ ನಿಧಾನವಾಗಿ ಎಡಗಾಲನ್ನ ರಿಲೀಸ್ ಮಾಡಿ. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಒಟ್ಟಿಗೆ ಬಲಗಾಲನ್ನ ಮಡಚೋಣ, 2 ಕೈಗಳಿಂದ ಬಲಗಾಲನ್ನ ಇಟ್ಕೊಂಡು ಮೇಂಟೈನ್ ಮಾಡಿ ನಿಧಾನವಾಗಿ ಬಲಗಾಲನ್ನ ರಿಲೀಸ್ ಮಾಡಿ. ಸೇಮ್ ಪ್ರಾಕ್ಟೀಸ್ ಆಪೋಸಿಟ್ ಸೈಡ್. ಈಗ ಎಡಗಾಲನ್ನ ಮಡಚಿ 2 ಕೈಗಳಿಂದ ಎಡಗಾಲನ್ನ ಇಟ್ಕೊಳ್ಳಿ, ಮೇಂಟೈನ್ ಮಾಡಿ, ಈಗ ನಿಧಾನವಾಗಿ ರಿಲೀಸ್ ಮಾಡಿ. ಈಗ ನೆಕ್ಸ್ಟ್ ಇನ್ನೊಂದು ಮಂಡಿಗೆ ಎಕ್ಸಸೈಸ್ ಮತ್ತು ಕಾಲಿನ ಮಣಿಗಂಟಿಗೆ ಎಕ್ಸಸೈಸ್ ಇದೆ. ಈ ಎಕ್ಸಸೈಸಸ್ ತುಂಬ ಸಿಂಪಲ್ ಆಗಿರೋದ್ರಿಂದ ನೀವು ನನ್ನ ಜೊತೆ ಒಟ್ಟಿಗೆ ಅಭ್ಯಾಸ ಮಾಡ್ಬೋದು. ಉಸಿರು ತಗೊಳ್ತಾ ಕಾಲನ್ನ ಮುಂದಕ್ಕೆ ಚಾಚಿ ರಿಲ್ಯಾಕ್ಸ್ ಮಾಡಿ, ಮುಂದೆ ಹಿಂದೆ, ಎಕ್ಸ್ಟೆಂಡ್ ಫ್ಲೆಕ್ಸ್, ಎಕ್ಸ್ಟೆಂಡ್ ಫ್ಲೆಕ್ಸ್, ಎಕ್ಸ್ಟೆಂಡ್ ಫ್ಲೆಕ್ಸ್. ಕಾಲು ಮುಂದೆ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ, ಮುಂದೆ ರಿಲ್ಯಾಕ್ಸ್. ಈಗ ನೆಕ್ಸ್ಟ್ ಕಾಲಿನ ಮಣಿಗಂಟಿಗೆ ನಿಧಾನವಾಗಿ ಕಾಲನ್ನ ಮೇಲೆತ್ತಿ, ಈಗ ಕಾಲಿನ ಮಣಿಗಂಟನ್ನ ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಈಗ ನಿಧಾನವಾಗಿ ಕಾಲನ್ನ ದೂರ ಮಾಡಿ, ಈಗ ಮೀಡಿಯಲ್ ಲ್ಯಾಟ್ರಲ್, ಮೀಡಿಯಲ್ ಲ್ಯಾಟ್ರಲ್, ಮೀಡಿಯಲ್ ಲ್ಯಾಟ್ರಲ್, ಮೀಡಿಯಲ್ ಲ್ಯಾಟ್ರಲ್. ಈ ಮೂಮೆಂಟ್ ಕೊಡಿ. ಈಗ ರೊಟೇಷನ್ 1 2 3 4 5 6 7 8 9 10. Opposite 1 2 3 4 5 6 7 8 9 and 10. ಈಗ ನಿಧಾನವಾಗಿ 2 ಕಾಲುಗಳನ್ನ ರಿಲೀಸ್ ಮಾಡಿ. ಈಗ ಕಾಲು ಬೆರಳಿಗೆ ನಿಧಾನವಾಗಿ ಮತ್ತೆ ಕಾಲನ್ನ ಮುಂದಕ್ಕೆ ಚಾಚಿ ಕಾಲು ಬೆರಳನ್ನ ಆದಷ್ಟು ಟೈಟ್ ಮಾಡಿ, ಈಗ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ. ಮತ್ತೆ ಅಭ್ಯಾಸ ಮಾಡೋಣ. ಕಾಲನ್ನ ಮುಂದಕ್ಕೆ ಚಾಚಿ ಕಾಲು ಬೆರಳನ್ನ ಕಂಪ್ಲೀಟಾಗಿ ಟೈಟ್ ಮಾಡಿ ಇಟ್ಕೊಳ್ಳಿ, ಮೇಂಟೈನ್ ಮಾಡಿ, ಈಗ ರಿಲ್ಯಾಕ್ಸ್ ಮಾಡಿ ಕಾಲನ್ನ ಕೆಳಗಿಳಿಸಿ. ಲಾಸ್ಟ್ ರೌಂಡ್ ಕಾಲನ್ನ ಮುಂದಕ್ಕೆ ಚಾಚಿ ಕಾಲು ಬೆರಳನ್ನ ಟೈಟಾಗಿ ಇಟ್ಕೊಂಡು ಈಗ ನಿಧಾನವಾಗಿ ಕಾಲು ಬೆರಳನ್ನ ರಿಲೀಸ್ ಮಾಡಿ. ನೋಡಿದ್ರಲ್ಲ, ಕೆಳಗೆ ಕೂರ್ಲಿಕ್ಕಾಗಿಲ್ಲ ಅಂದರೂ ಚೇರ್ ಮೇಲೆ ಕೂತ್ಕೊಂಡು ಎಷ್ಟೊಂದು ಯೋಗಾಭ್ಯಾಸ ಮಾಡ್ಬೋದಂತ. ಈ ಎಲ್ಲ ಯೋಗಾಭ್ಯಾಸ ಮಾಡಿ ನಿಮ್ಗೆ ಹೇಗೆ ಆಯಿತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳ್ಸಕ್ಕೆ ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮನೇಲಿರೋ ಎಲ್ಲ ಹಿರಿಯರ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ನಾನು ಯಾವಾಗೆಲ್ಲ ವಿಡಿಯೋಸ್ ಪೋಸ್ಟ್ ಮಾಡ್ತೀನಿ ಆಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಸಿಗುತ್ತೆ. ಅಲ್ಲಿ ತನಕ ನಮಸ್ಕಾರ.